ಪ್ರತಿಜ್ಞೆ ಮಾಡುವುದೇನೆಂದರೆ ಪವಿತ್ರ ಭಾರತ ಮಾತೆಯ ಮಡಿಲಲ್ಲಿ ತಾಯಿ ಸರಸ್ವತಿಯಲ್ಲಿ ನನ್ನ ನಿವೇದನೆ ಎಂದರೆ, ಇಲ್ಲಿ ಪುರುಷರಾಗಿದ್ರೆ ಸಾಧಕ, ಸ್ತ್ರೀಯರಾಗಿದ್ರೆ ಸಾಧಕಿ ತಗೋದು. ಕಲಾ ಸಾಧಕ ವ್ರತಧಾರಿಯಾಗಲು ನಿರ್ಣಯಿಸಿದ್ದೇನೆ. ಯಾವಾಗಲೂ ಪ್ರತಿಜ್ಞೆಗಿರ್ತದೆ ಎಲ್ಲ ಪರ್ಸನಲ್. ನಾನು ನಿರ್ಣಯಿಸಿದ್ದೇವೆ ಅಂತಿಲ್ಲ. ಐ ಹ್ಯಾವ್ ಡಿಸೈಡೆಡ್. ಈ ಸಾಧನೆಯ ಹಾದಿಯಲ್ಲಿ ಎಲ್ಲ ಸಾಧಕರಿಗೂ ಬರುವ ಅಡೆತಡೆಗಳನ್ನು ಎದುರಿಸುವ ಸಾಮರ್ಥ್ಯ ನನಗೆ ಸಿಗಲಿ ಎಂದು ಭಗವಂತನಲ್ಲಿ ಕೇಳಿಕೊಳ್ಳುತ್ತೇನೆ. ಇದರ ಅರ್ಥ ಯಾರಿಗೂ ಒಬ್ಬರಿಗೆ ಸುಖ ಕಷ್ಟ ಅಂತಲ್ಲ, ಎಲ್ಲ ಸಾಧಕರಿಗೂ ಅಡೆತಡೆ ಬರುತ್ತೆ. ನಾವು ತುಂಬಾ ಜನ ಅನ್ಕೊಂಡ್ಬಿಡ್ತೀವಿ, ಅವ್ರೇನು ಸುಮ್ಮನೆ ಮನೇಲಿ ಕೂತಿರ್ತಾರೆ ಮಾಡ್ತಾರೆ ಅಂತ. ಹಂಗಾಗೋದಿಲ್ಲ ಅದು. ಅವ್ರಿಗೇನು ಬೇರೆ ಕೆಲಸ ಸಾಧನೆ ಮಾಡ್ತಿರ್ತಾರೆ, ಹಂಗಾಗೋದಿಲ್ಲ. ಪ್ರತಿಯೊಬ್ಬರಿಗೂ ಅವ್ರದೇ ಅಂತ ಅಡೆತಡೆಗಳು ಬರುತ್ತೆ. ಅದನ್ನ ನಾನು ಎದುರಿಸುವ ಶಕ್ತಿ ನಮಗೆ ಸಿಗಲಿ. ನಾನು ನಿಮ್ಮ ಹೆಸರು ಹೇಳ್ಬೇಕು, ಕಲೆಯಲ್ಲಿ ಡೈರೆಕ್ಟ್ ನಿಮ್ಮ ಹೆಸರು ಹೇಳ್ಬೇಕು. ಕಲಾರಾಧನೆ, ಪ್ರೋತ್ಸಾಹ, ಸಹಕಾರ, ಗೌರವ ನೀಡುವಲ್ಲಿ ಬದ್ಧಳಾಗಿದ್ದೇನೆ. ಬದ್ಧ ಅಂದ್ರೆ ಕಮಿಟೆಡ್ ಅಂತ. ಬದ್ಧ ಅಂದ್ರೆ ಕಮಿಟೆಡ್. ಶ್ರದ್ಧೆಯಿಂದ ನಡೆಯುವ ಮಾರ್ಗದಲ್ಲಿ ಎಂತಹ ಪರಿಸ್ಥಿತಿಯಲ್ಲೂ ಕಲಾ ಚಟುವಟಿಕೆಗಳಿಗೆ ಚ್ಯುತಿ ಬಾರದಂತೆ ನಡೆದುಕೊಳ್ಳುವೆ. ಈ ಸಾಧನೆಯಲ್ಲಿ ಇತರ ಕಲಾ ಪ್ರಕಾರಗಳನ್ನು ಮುಂದಿನ ಪೀಳಿಗೆಗೆ ಸಾಗಿಸುವ ಜವಾಬ್ದಾರಿ ಹಾಗೂ ಪ್ರಯತ್ನದ ಜೊತೆಗೆ ನನ್ನಂತಹ ಕಲಾ ಸಾಧಕರಿಗೆ ಪ್ರೇರಣೆಯಾಗಿರುತ್ತೇನೆ. ನಾನು ಅದರ ನಿಮ್ಮ ಹೆಸರು ಕಲೆಯ ಸೌರಭವನ್ನು ರಚನಾತ್ಮಕವಾಗಿ ಬೆಳೆಸಲು ತನು ಮನ ಧನಗಳಿಂದ ಸಹಕರಿಸುತ್ತೇನೆ. ಈ ಕಾರ್ಯದಲ್ಲಿ ಕಾಯ ವಾಚ ಮನಸ ತೊಡಗಿಸಿಕೊಂಡು ಈ ವ್ರತವನ್ನು ಆಜನ್ಮ ಪಾಲಿಸುವೆನು. ಇದೆಲ್ಲ ಸಿಂಗಲರೇ. ಪಾಲಿಸುವೆವು ನಾವು ಇವೆಲ್ಲ. ನಾನು ಆಜನ್ಮ ಪಾಲಿಸುವೆನು. ಇದರಲ್ಲಿ ತುಂಬಾ ಜನಕ್ಕೆ ಕನ್ನಡ ಕಷ್ಟ ಇದ್ರೆ ನಿಮ್ಮ ತಂದೆ ತಾಯಿನ ಕೇಳ್ಬೇಕು. ಚ್ಯುತಿ ಬಾರದಂತಂದ್ರೆ ಏನು ಸರ್? ರಚನಾತ್ಮಕವಾಗಿ ಅಂದ್ರೆ ಏನು ಸರ್? ಆಜನ್ಮ ಅಂದ್ರೆ ಏನು ಸರ್? ತುಂಬಾ ಜನಕ್ಕೆ ಕನ್ನಡ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಓಕೆ, ಇದನ್ನ ನಾವು ಶ್ರದ್ಧೆಯಿಂದ ಮನನ ಮಾಡ್ಕೋಬೇಕು, ಪಾಠ ಮಾಡ್ಕೋಬೇಕು, ಈ ರೀತಿಯಲ್ಲಿ ನಡಿಬೇಕು. ಇದೆಲ್ಲದ ಕೊನೆಗೆ ಕಲಾದೇವತೆಗೆ ಜಯವಾಗಲಿ. ಎಲ್ಲರೂ ಪ್ರತಿಯೊಂದು ಮನನಲ್ಲಿ ಇಟ್ಕೊಳ್ಬೇಕು. ಬೈಹಾಟ್ ಆಗುವಾಗ ನಮ್ಮ ಕಣ್ಣು ಮುಂದೆ ಇಲ್ಲ, ಆಮೇಲೆ ಬೈಹಾಟ್ ಮಾಡ್ಕೊಂಡು ನಾವು. ಸೊ ಈಗ 2ನೇ ಸೆಷನ್ ನಡೀತಾ ಇದೆ. ಈ ಸೆಷನ್ ಆಗಲೇ